ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 10, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಎನಿಮಿಯಾ ಬ್ಲಡ್ ಡಿಸಾರ್ಡರ್ಸ್ ಕ್ಯಾನ್ ಡಿಸ್ಟಾರ್ಟ್ ಡಯಾಬಿಟಿಸ್ ಟೆಸ್ಟ್ HbA1c ರಿಸಲ್ಟ್ಸ್ ಸೇ ಸ್ಟಡಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯುವ ಹೆಲ್ತ್ ಆಸ್ಪೆಕ್ಟ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲ್ ನಡೆಯಲ್ಲಿ HbA1c ಟೆಸ್ಟ್ಗೆ ಸಂಬಂಧಪಟ್ಟಂಥ ರಿಸಲ್ಟ್ಸನ್ನು ನಾವು ನೋಡಿದಾಗ ಅಕ್ಯುರೇಸಿಯನ್ನು ತೋರಿಸ್ತಾ ಇಲ್ಲ. ಅದರಲ್ಲೂ ಡಯಾಬಿಟಿಸ್ ಅಂತ ಬಂದಾಗ ನಾವು HbA1cಯನ್ನು ಯೂಸ್ ಮಾಡ್ತೇವೆ ಅಂತ ಗಮನಿಸ್ಬೋದು. ನೀವು ಯಾವತ್ತಾದರೂ ಬ್ಲಡ್ ಟೆಸ್ಟ್ ಮಾಡಿದರೆ HbA1cಗೆ ಸಂಬಂಧಪಟ್ಟಂಥ ರಿಪೋರ್ಟನ್ನು ಸಹ ನೀವು ನೋಡಬಹುದು. HbA1c ಅಂತಂದರೆ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಅನಿಸ್ಕೊಳ್ಳುತ್ತೆ. ಯಾವ ರೀತಿಯಾಗಿ ಹಿಮೋಗ್ಲೋಬಿನ್ ಗ್ಲೂಕೋಸ್ಗೆ ಅಟ್ಯಾಚ್ ಆಗಿದೆ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಗಮನಿಸ್ಬೋದು. ಈ ಒಂದು ಟೆಸ್ಟ್ ನಡಿಯಲ್ಲಿ ಎವರೇಜ್ 2 to 3 months ಯಾವ ರೀತಿಯಾಗಿ ನಮ್ಮ ಒಂದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ, ಎವರೇಜ್ ಆಗಿರತಕ್ಕಂಥ ಒಂದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಯಾವ ರೀತಿಯಾಗಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಈ ಒಂದು ಟೆಸ್ಟನ್ನು ನಾವು ಮಾಡೋದಾಗಿ ಗಮನಿಸ್ಬೋದು. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಡಯಾಬಿಟಿಕ್ ಕಂಡೀಷನ್ ಇದೇನೋ ಇಲ್ವೋ ಅಂತ. ಜನರಲಿ ನಾವು ಈ ಒಂದು ಟೆಸ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿ ಯಾವ ರೀತಿಯಾಗಿ ಒಂದು ಹಿಮೋಗ್ಲೋಬಿನ್ ಗ್ಲೂಕೋಸ್ಗೆ ಅಟ್ಯಾಚ್ ಆಗಿದೆ ಅನ್ನುವಂಥದ್ದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ HbA1c ಟೆಸ್ಟು ನಮಗೆ ಸಹಕಾರಿ ಆಗುತ್ತೆ ಅಂತ ಗಮನಿಸ್ಬೋದು. ಸೊ ಇಲ್ಲಿ ಯಾವ ರೀತಿ ಅಂತ ಹೊಸ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, RBCಯ ಲೈಫ್ ಸ್ಪ್ಯಾನ್ ಎಷ್ಟು ಡೇಸ್ಗಳ ಕಾಲ ಇದೆ ಅಂತ, ರೆಡ್ ಬ್ಲಡ್ ಸೆಲ್ಸ್ಗಳು ಎಷ್ಟು ದಿನಗಳ ಕಾಲ ಸರ್ವೈವ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾವು ಯಾಕೆ HbA1cಯನ್ನು ಯೂಸ್ ಮಾಡ್ತೀವಿ ಅಂತಂದರೆ ಲಾಂಗ್ ಟರ್ಮಲ್ಲಿ ಅನಲೈಸ್ ಮಾಡಲಿಕ್ಕೆ ಇದೇ ಸಹಕಾರಿ ಆಗುವಂಥದ್ದು. ಹಾಗಾಗಿ ಹಿಮೋಗ್ಲೋಬಿನ್ ಎಷ್ಟು ಮಟ್ಟಿಗೆ ಗ್ಲೂಕೋಸ್ಗೆ ಬೈಂಡ್ ಆಗಿದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ, ನಿಯರ್ಲಿ 2 to 3 months ಎವ್ರೇಜ್ ಎಷ್ಟು ಮಟ್ಟಿಗಿದೆ ಅಂತ ತಿಳಿದುಕೊಳ್ಳಲಿಕ್ಕೆ ನಾವು HbA1cಯನ್ನು ಟೆಸ್ಟ್ ಆಗಿ ಚೂಸ್ ಮಾಡ್ತೀವಿ ವೆನ್ ಇಟ್ ಕಮ್ಸ್ ಟು ದ ಡಯಾಬಿಟಿಸ್. ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಸ್ಟಡಿ ನಮ್ಗೆ ಯಾವ ರೀತಿ ಹೇಳ್ತಾ ಇದೆ ಅಂತಂದರೆ, ಪ್ರಸ್ತುತವಾಗಿ ನಾವು ಡಯಾಬಿಟಿಕ್ 2 ಅಂತ ಬಂದಾಗ ಟೈಪ್ 2 ನಡಿನಲ್ಲಿ ಈ ಒಂದು ಟೆಸ್ಟನ್ನು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಟೈಪ್ 1 ಅಂತ ಬಂದಾಗ ಜನರಲಿ ಈ ಒಂದು ಟೆಸ್ಟ್ ಅಷ್ಟು ಸಪೋರ್ಟಿವ್ ಆಗಿರೋದಿಲ್ಲ. ಟೈಪ್ 2 ಅಂತ ಬಂದಾಗ ಒಂದು ಲಾಂಗ್ ಟರ್ಮಲ್ಲಿ ಐಡೆಂಟಿಫಿಕೇಷನನ್ನು ಮಾಡೋದ್ರಲ್ಲಿ ನಾವು HbA1c ಟೆಸ್ಟನ್ನು ಮಾಡ್ತೇವೆ. ಟೆಸ್ಟ್ ಮಾಡುವಂಥ ಹಂತದಲ್ಲಿ ನಮ್ಗೆ ಗೊತ್ತಾಗುತ್ತೆ ಒಂದು ಅಲ್ಟ್ರೇಷನ್ ಆಗಿದೆ, ರೆಡ್ ಬ್ಲಡ್ ಸೆಲ್ಸ್ ನಡಿಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ನಾವು ಪತ್ತೆ ಹಚ್ಬೋದು. ರೆಡ್ ಬ್ಲಡ್ ಸೆಲ್ಸಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋದ್ರ ಮುಖಾಂತರ ನಾವು ಡಯಾಬಿಟಿಸ್ ಇದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ರೆಡ್ ಬ್ಲಡ್ ಸೆಲ್ಸಲ್ಲಿ ಬದಲಾವಣೆ ಆಗಲಿಕ್ಕೆ ಕೇವಲ ಡಯಾಬಿಟಿಸ್ ಮಾತ್ರ ಕಾರಣ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸೊ ಇವಾಗ ಎನಿಮಿಯಾ ಕಂಡೀಷನ್ ಇದೆ ಅಂತಂದರೆ, ಎನಿಮಿಯಾ ಅಂತ ಬಂದಾಗ ಏನಾಗುತ್ತೆ, ಐರನ್ ಡೆಫಿಷಿಯನ್ಸಿ ಕಂಡೀಷನನ್ನು ನೋಡ್ತೇವೆ. ಓಕೆ, ಐರನ್ ಡೆಫಿಷಿಯನ್ಸಿ ಇದ್ದಾಗೂ ಸಹ RBC ನಡಿನಲ್ಲಿ ಚೇಂಜಸ್ ಆಗುತ್ತೆ ಹಾಗೂ ಹಿಮೋಗ್ಲೋಬಿನ್ ಅವೈಲಬಿಲಿಟಿನಲ್ಲೂ ಸಹ ಬದಲಾವಣೆ ಆಗ್ತಾ ಇರೋದನ್ನು ಗಮನಿಸ್ಬೋದು. ಎನಿಮಿಕ್ ಕಂಡೀಷನು ಸಾಕಷ್ಟು ಜನರಲ್ಲಿ ಕಂಡು ಬರ್ತಾ ಇರೋದ್ರಿಂದ ನಾವು HbA1c ಟೆಸ್ಟನ್ನು ಮಾಡಿಸಿದಾಗ ಅದು ಡಯಾಬಿಟಿಸ್ ಅಂತ ತೋರಿಸುತ್ತೆ. ನಾವು ಡಯಾಬಿಟಿಕ್ ರಿಲೇಟೆಡ್ ಇರ್ತಕ್ಕಂಥ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಬಟ್ ರಿಯಲ್ ಕಾಸ್ ಏನಿದೆ, ಎನಿಮಿಯಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದಲ್ವಾ. ಈ ಒಂದು ಸಿಕ್ಕಲ್ ಸೆಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದಾಗ RBCಯ ಒಂದು ಶೇಪ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಕ್ರಿಸೆಂಟ್ ಶೇಪನ್ನು ನಾವು ಗಮನಿಸ್ಬೋದು. ಶೇಪಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದನೂ ಸಹ ರೆಡ್ ಬ್ಲಡ್ ಸೆಲ್ಸ್ಗಳ ಒಂದು ಲೈಫ್ ಸ್ಪ್ಯಾನು ತುಂಬ ಕಡಿಮೆ ಆಗೋದನ್ನು ಗಮನಿಸ್ಬೋದು. ಅಬ್ನಾರ್ಮಲ್ ಆಗಿರುವಂಥ ಒಂದು ಹಿಮೋಗ್ಲೋಬಿನ್ ಸ್ಟ್ರಕ್ಚರನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದನೂ ಸಹ HbA1c ಟೆಸ್ಟ್ ಅಷ್ಟೊಂದು ರಿಲಯಬಲ್ ಅಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇನ್ನು ಥೆಲಸ್ಮಿಯಾ ಅನ್ನುವಂಥ ಒಂದು ಡಿಸೀಸನ್ನು ಗಮನಿಸ್ಬೋದು. ಇದರಲ್ಲೂ ಸಹ ಅಬ್ನಾರ್ಮಲ್ ಆಗಿರತಕ್ಕಂಥ ಒಂದು ಹಿಮೋಗ್ಲೋಬಿನನ್ನು ಕಾಣ್ತಾ ಇದ್ದೀವಿ. RBC ಒಂದು ಲೈಫ್ ಸ್ಪ್ಯಾನು ಕಡಿಮೆ ಆಗ್ತಾ ಇರೋದನ್ನು ಗಮನಿಸುವಂಥದ್ದು. ಗ್ಲೂಕೋಸ್ 6-ಫಾಸ್ಫೇಟ್ ಡಿಹೈಡ್ರೋಜಿನೇಸ್ GCPD ಡೆಫಿಷಿಯನ್ಸಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡಿದಾಗ ರೆಡ್ ಸೆಲ್ಸ್ಗಳ ಒಂದು ಬ್ರೇಕ್ಡೌನ್ ಜಾಸ್ತಿ ಆಗೋದನ್ನು ಗಮನಿಸ್ಬೋದು. ಬಿಕಾಸ್ ಆಫ್ ಆಕ್ಸಿಡೇಟಿವ್ ಸ್ಟ್ರೆಸ್, ಈ ಒಂದು ಕಂಡೀಷನ್ ನಡಿನಲ್ಲಿ ರೆಡ್ ಬ್ಲಡ್ ಸೆಲ್ಸ್ಗಳು ಸ್ಟ್ರಾಂಗ್ ಆಗಿ ಬ್ರೇಕ್ ಡೌನ್ ಆಗ್ತಾ ಇರುವಂಥ ಒಂದು ಕಂಡೀಷನ್. ಇದರಿಂದನೂ ಸಹ ನಮಗೆ ಟೆಸ್ಟಲ್ಲಿ ಡಯಾಬಿಟಿಸ್ಗೆ ಪಾಸಿಟಿವ್ ಅಂತ ತೋರಿಸ್ಬೋದು. ಈ ಒಂದು ಹಂತದಲ್ಲಿ ನಾವು ಸೆಲ್ ಅಲ್ಲಿ ಆಗ್ತಾ ಇರುವಂಥ ಒಂದು ಡಿಸಾರ್ಡರ್ಸನ್ನು ಐಡೆಂಟಿಫೈ ಮಾಡಿದಾಗ ದೇರ್ ಆರ್ ಸೋ ಮೆನಿ ಕಾಸಸ್ ಅಂತ ರಿಸರ್ಚ್ ನಮಗೆ ಹೇಳ್ತಾ ಇದೆ. ರೆಡ್ ಬ್ಲಡ್ ಸೆಲ್ಸಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಡಿಸಾರ್ಡರ್ ಕಂಡೀಷನ್ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಅದರ ಒಂದು ಕ್ವಾಂಟಿಟಿ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಒಂದು ಬ್ರೇಕ್ ಡೌನಿಂಗ್ ಕಂಡೀಷನ್ ಆಗ್ತಾ ಇರ್ಬೋದು.
ಆಗಿರ್ಬೋದು, ಅಂದರೆ ಮಲ್ಟಿಪ್ಲಿಕೇಶನ್ ಆಧಾರದ ಮೇಲೆ ಆಗಿರ್ಬೋದು, ಅದರ ಒಂದು ಲೈಫ್ ಸ್ಪ್ಯಾನ್ ನಡಿಯಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಫಾಲ್ಸ್ ಆಗಿರುವಂತಹ ಟೆಸ್ಟ್ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ಗಮನ ಹರಿಸ್ಬೋದು. ಸೊ ಎಷ್ಟರ ಮಟ್ಟಿಗೆ ಇದು ರಿಲಯಬಲ್ ಇದೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾವು ಕೇವಲ HbA1c ಟೆಸ್ಟನ್ನೇ ಫೈನಲ್ ಆಗಿ ಕನ್ಸಿಡರ್ ಮಾಡದೆ ಮಲ್ಟಿಪಲ್ ಆಗಿರ್ತಕ್ಕಂಥ ಪ್ಯಾರಾಮೀಟರ್ಸ್ಗಳನ್ನು ಸಹ ಯೂಸ್ ಮಾಡ್ಬೋದಲ್ವಾ. ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೆಲ್ಫ್ ಮಾನಿಟರಿಂಗ್ ಬ್ಲಡ್ ಗ್ಲೂಕೋಸ್ ರಿಲೇಟೆಡ್ ಇರುವಂಥ ಟೆಸ್ಟ್ಗಳಾಗಿರ್ಬೋದು, ಅಥವಾ ಪ್ರಸ್ತುತವಾಗಿ ಒಂದು ಹೆಮಟೊಲಾಜಿಕಲ್ ಟೆಸ್ಟನ್ನು ಮಾಡ್ತೀವಲ್ಲ ಅದನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಏನಿಮಿಯಾ ಎಷ್ಟರ ಮಟ್ಟಿಗಿದೆ, ಹಿಮೋಗ್ಲೋಬಿನ್ ಬ್ಲಡ್ಡಿನಲ್ಲಿ ಯಾವ ರೀತಿಯಾದಂಥ ಡಿಸಾರ್ಡರ್ಸ್ಗಳಿದೆ ಅಂತ ಪತ್ತೆ ಹಚ್ಚಬೋದು. ಅಂದರೆ ಇವಾಗ ನಾವು HbA1cಯನ್ನು ಸ್ಟಾಪ್ ಮಾಡಬೇಕು ಅಂತಲ್ಲ, ಅದರೊಂದಿಗೆ ಬೇರೆ ಒಂದು ಪ್ಯಾರಾಮೀಟರ್ಸ್ಗಳನ್ನು ಸಹ ಅಪ್ರೋಚ್ಗಳನ್ನು ಸಹ ಯೂಸ್ ಮಾಡೋದ್ರ ಮುಖಾಂತರ ನಾವು ಈಸಿಯಾಗಿ ಏನು ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಪ್ರಸ್ತುತವಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತಲೇ ನಾವು ನೋಡುವಂಥದ್ದಾದರೆ ಡಿಸೀಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇಲ್ಲಿ ಯಾವ ರೀತಿಯಂಥ ಡಿಸೀಸಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ, ಯಾವ ರೀತಿಯಂಥ ಒಂದು ಕಂಡೀಷನ್ ಇರುತ್ತೆ ಅಂತ ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಿಂದ ನಾವು ಈ ಒಂದು ಸೆಕ್ಷನ್ನಿಂದ ಕ್ವಶನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ದ ನೆಕ್ಸ್ಟ್ ಬಿಗ್ ಕಮೋಡಿಟಿ ಈಸ್ ದ ಮೈನೇಬಲ್ ಸೆಲ್ಫ್ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಒಂದು ಆರ್ಟಿಕಲ್ ಜನರಲಿ ಡಿಜಿಟಲ್ ಕ್ಯಾಪಿಟಲಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಕನೆಕ್ಟಿವಿಟಿಯನ್ನು ತೋರಿಸ್ತಾ ಇದೆ. ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಿಂದ ಆಗ್ತಾ ಇರುವಂಥ ಇಂಪಾರ್ಟೆನ್ಸನ್ನು ನೀವೆಲ್ಲ ಗಮನ ಹರಿಸ್ತಾ ಇದ್ದೀರಾ, ಎಷ್ಟು ಮಟ್ಟಿಗೆ ನಮ್ಮ ಗ್ಲೋಬಲ್ ಲೆವೆಲಲ್ಲಿ ನಾವು ಶಿಫ್ಟನ್ನು ಕಾಣ್ತಾ ಇದ್ದೀವಿ ಅಂತ. ಸೊ ಪ್ರಸ್ತುತವಾಗಿ ಇರುವಂತಹ ಗ್ಲೋಬಲ್ ಲೆವೆಲಲ್ಲಿರುವಂಥ ಕ್ರೈಸಿಸ್ ಒಂದೆಡೆ ಆದರೆ ನಾವು ಯಾವ ರೀತಿಯಾಗಿ ಸೆಲ್ಫ್ ಆಧಾರದ ಮೇಲೆ ಇದೊಂದು ಬಿಗ್ ಕಮೋಡಿಟಿ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಅಂತಲೇ ಹೇಳ್ಬೋದು. ಗ್ಲೋಬಲ್ ಲೆವೆಲಲ್ಲಿ ನಾವು ಪ್ರಸ್ತುತವಾಗಿ ಒಂದು ಆಯಿಲ್ ರಿಲೇಟೆಡ್ ಇರುವಂತೆ ಕ್ರೈಸಿಸನ್ನು ಕಾಣ್ತಾ ಇದ್ದೀವಿ. ಎನರ್ಜಿ ಸೆಕ್ಯೂರಿಟಿ ಅಂತ ಆಸ್ಪೆಕ್ಟ್ ಆಗಿರ್ಬೋದು, ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ನಾವು ಹೊಂದಬೇಕು ಫ್ಯೂಚರ್ ಡೇಸಲ್ಲಿ, ಇದು ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ನೋಡ್ತಾ ಇದ್ವಿ. ಕೇವಲ ಈ ಒಂದು ಡೇಟಾ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಯಿಲ್ ರಿಲೇಟೆಡ್ ಇರತಕ್ಕಂತಹ ಕಮೋಡಿಟೀಸ್ಗಳಾಗಿರ್ಬೋದು, ಅಷ್ಟೇ ಅಲ್ಲ ಗ್ಲೋಬಲ್ ಲೆವೆಲಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಕಮೋಡಿಟಿ ಅಂತಂದರೆ ಸೆಲ್ಫ್ ಅನ್ನುವಂಥದ್ದು, ಸೆಲ್ಫ್ ಇಟ್ ಸೆಲ್ಫ್ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಗಮನ ಹರಿಸ್ಬೋದು. ವೈ? ಬಿಕಾಸ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಆಗ್ತಾ ಇರುವಂತಹ ರೆವಲ್ಯೂಷನನ್ನು ನೀವು ನೋಡಿದಾಗ ಪ್ರಸ್ತುತವಾಗಿ ಯಾವ ರೀತಿಯಾದಂತಹ ಕಂಟೆಂಟ್ಗಳು ವೈರಲ್ ಆಗ್ತಾ ಇದೆ ಅಂತ ನೋಡ್ಬೋದಲ್ವಾ. ಇವಾಗ ನಿಮ್ಮ ಒಂದು ಎಮೋಷನ್ಸ್, ರಿಲೇಷನ್ಶಿಪ್ಸ್ ಆಗಿರ್ಬೋದು, ಐಡೆಂಟಿಟಿ, ಸ್ಟೋರೀಸ್, ನಿಮ್ಮ ಡೈಲಿ ಲೈಫ್ ಇವತ್ತು ಒಂದು ಒಳ್ಳೆಯ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಪೊಟೆನ್ಷಿಯಾಲಿಟಿಯನ್ನು ಹೊಂದಿದೆ. ಹಾಗಾಗಿ ಒಂದು ಮೈನೇಬಲ್ ಸೆಲ್ಫ್ ಅನ್ನುವಂಥ ಟರ್ಮನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಮೈನೇಬಲ್ ಸೆಲ್ಫ್ ಅಂತಂದರೆ ಒಂದು ಹ್ಯೂಮನ್ ಲೈಫ್ ಯಾವ ರೀತಿಯಾಗಿದೆ, ಸೋಷಿಯಲ್ ಬಿಹೇವಿಯರ್ ಯಾವ ರೀತಿಯಾಗಿದೆ, ನಮ್ಮ ಒಂದು ಮೈಂಡ್ಸೆಟ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಸಹ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರ್ಬೋದು, ನಮ್ಮ ಪೊಲಿಟಿಕಲ್ ವ್ಯೂಸ್ ಯಾವ ರೀತಿಯಾಗಿದೆ, ಆನ್ಲೈನ್ ಬಿಹೇವಿಯರ್ ಯಾವ ರೀತಿಯಾಗಿದೆ, ಪರ್ಸ್ನಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಸ್ಟ್ರಗಲ್ಸ್ಗಳನ್ನು ನಾವು ನೋಡ್ತೇವೆ. ಸೊ ಒಂದು ಸ್ಟೋರಿ ವೈಸ್ ನಾವು ಏನಾದರೂ ರಿಫ್ಲೆಕ್ಟ್ ಮಾಡ್ತಾ ಹೋದರೆ ನಾವು ಸಾಕಷ್ಟು ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಬಹುದು, ಹಾಗೂ ಪ್ರಾಫಿಟನ್ನು ಸಹ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಕಾರ್ಲ್ ಮಾರ್ಕ್ಸ್ ಅವರ ಸರ್ಪ್ಲಸ್ ವ್ಯಾಲ್ಯೂಗೆ ಸಂಬಂಧಪಟ್ಟಂತೆಯೂ ಸಹ ಆಥರ್ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಈ ಮೊದಲು ಲೇಬರ್ ಆಧಾರದ ಮೇಲೆ ಲೇಬರ್ ಸರ್ಪ್ಲಸ್ ಲೆವೆಲಲ್ಲಿದ್ದರೆ ಸರ್ಪ್ಲಸ್ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಲೇಬರ್ನ ಆಧಾರದ ಮೇಲೆ ಸರ್ಪ್ಲಸ್ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಇವಾಗ ಪ್ರಸ್ತುತವಾಗಿ ಒಂದು ಸೋಷಿಯಲ್ ಲೈಫ್ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೆ ಸರ್ಪ್ಲಸ್ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇವತ್ತು ಹೊಸದಾಗಿರುವಂಥ ಫ್ಯಾಕ್ಟರಿ ಅಥವಾ ನ್ಯೂ ಫ್ಯಾಕ್ಟರಿ ಅಂತಲೇ ನೋಡುವಂಥದ್ದಾದರೆ ಮನುಷ್ಯ ಯಾವ ರೀತಿಯಾಗಿ ಸೋಷಿಯಲ್ ಆ್ಯನಿಮಲ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾನೆ, ಇವನ ಒಂದು ಸೋಷಿಯಲ್ ಬಿಹೇವಿಯರ್ನ ಆಧಾರದ ಮೇಲೆ ನಾವು ಒಂದು ನ್ಯೂ ಫ್ಯಾಕ್ಟ್ರಿಯನ್ನು ಕ್ರಿಯೇಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಪ್ರಸ್ತುತವಾಗಿ ಒಂದು ಹೊಸ ಮಾರ್ಕೆಟ್ ಯಾವ ರೀತಿಯಾಗಿದೆ, ನಾವು ಕೇವಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಯಿಲ್ ರಿಲೇಟೆಡ್ ಇರುವಂತೆ ಅಷ್ಟೇ ಅಲ್ಲ, ಪ್ರಸ್ತುತವಾಗಿ ಯಾವ ರೀತಿಯಾಗಿ ಸೆಲ್ಫನ್ನು ಮೈನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಇವಾಗ ಏನಾದರೂ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಆದ್ರೂ ಸಹ ಅದೊಂದು ಕಂಟೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನಾವು ಯಾವ ರೀತಿಯಾಗಿ ಅದನ್ನು ಐಡೆಂಟಿಫೈ ಮಾಡ್ತೀವಿ, ಯಾವ ರೀತಿಯಾಗಿ ಸ್ಟೋರಿ ಲೆವೆಲಲ್ಲಿ ಇನ್ನೊಬ್ಬರಿಗೆ ಅದನ್ನು ಹೇಳ್ತೇವೆ, ನಮ್ಮ ಸ್ಟ್ರಗಲ್ಲು ಸಹ ಇವತ್ತೊಂದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಡಿಮ್ಯಾಂಡನ್ನು
ವಿಲೇಜಲ್ಲಿರುವಂಥ ಕಂಟೆಂಟ್ ಮೀಟ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನಾವು ನೋಡ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸ್ಟೋರಿ ಮಾರ್ಕೆಟಿಗೆ ಪ್ರಸ್ತುತವಾಗಿ ವಿಲೇಜಲ್ಲಿರ್ತಕ್ಕಂಥವರು ಸಹ ಅಥವಾ ಲೋಕಲ್ ಲೆವೆಲಲ್ಲೂ ಸಹ ಕಂಟೆಂಟ್ ಎಷ್ಟು ಮಟ್ಟಿಗೆ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಮೀಡಿಯಾ ಡಿಮ್ಯಾಂಡನ್ನು ಮೀಟ್ ಮಾಡ್ತಾ ಇರುವಂಥದ್ದು, ರೀಶೇಪ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸ್ಬೋದು. ಇದರೊಂದಿಗೆ OTT ಪ್ಲ್ಯಾಟ್ಫಾರ್ಮ್ಗಳ ಇಂಪಾರ್ಟೆನ್ಸನ್ನು ನೀವು ಗಮನ ಹರಿಸ್ಬೋದು. ಈ ವರ್ಷದ KAS ಮೇನ್ಸ್ ನಡೆಯಲ್ಲಿ OTT ಪ್ಲ್ಯಾಟ್ಫಾರ್ಮ್ ಕನೆಕ್ಟ್ ಆಗುವಂತೆ ಕ್ವಶನನ್ನು ಸಹ ಎಸ್ಸೆ ನಡೆಯಲ್ಲಿ ಕೇಳಿದರು. ಹಾಗಾಗಿ ನಮಗೆ ಯಾವಾಗಲೂ ಎಡಿಟೋರಿಯಲ್ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ಎಸ್ಸೆ ಹಾಗೂ ಮೇನ್ಸಲ್ಲಿ ಆನ್ಸರ್ ಬರೀಲಿಕ್ಕೆ ಹಾಗೂ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂಥ ಫ್ಯೂ ಪಾಯಿಂಟ್ಸ್ಗಳನ್ನು ಸಹ ಕನೆಕ್ಟ್ ಮಾಡ್ಬೋದು. ಡೈಲಿ ಬೇಸಿಸ್ ಮೇಲೆ ಒಂದಾದರೂ ನೀಟಾಗಿ ಎಡಿಟೋರಿಯಲನ್ನು ಓದಲಿಕ್ಕೆ ಟ್ರೈ ಮಾಡಿ. ಇದಕ್ಕಂತಲೇ ನೀವು ಟೈಮ್ ಅಲೋಕೇಶನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡೈಲಿ ಬೇಸಿಸ್ ಮೇಲೆ ನೀವು ಓದ್ತಾ ಇರೋದ್ರಿಂದ ನಿಮ್ಮೊಂದು ವೆಕ್ಯಾಬ್ಯುಲರಿ, ಆನ್ಸರ್ ಸ್ಟ್ರಕ್ಚರಿಂಗ್ ವೇ ಇದೆಯಲ್ಲ, ಯಾವ ರೀತಿಯಾಗಿ ಅವರು ಕಂಟೆಕ್ಸ್ನ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ, ಯಾವ ರೀತಿಯಾದಂಥ ಇಶ್ಯೂಸನ್ನು ಅಡ್ರೆಸ್ ಮಾಡ್ತಾರೆ, ಮಲ್ಟಿ ಡೈಮೆನ್ಷನಲ್ಲಿ ಯಾವ ರೀತಿಯಾಗಿ ಬರೀತಾರೆ ಹಾಗೂ ಕನ್ಕ್ಲೂಷನನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದನ್ನು ನೀಟಾಗಿ ನಿಮ್ಮ ಮೈಂಡಲ್ಲಿ ತಾನೇ ಆಟೋಮೆಟಿಕ್ ರೀಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಎಕ್ಸ್ಟ್ರಾ ಎಫರ್ಟ್ಸನ್ನು ಹಾಕ್ತಕ್ಕಂಥ ಒಂದು ಅವಶ್ಯಕತೆಯೂ ಇರೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಎಡಿಟೋರಿಯಲಲ್ಲಿರ್ತಕ್ಕಂಥ ಆರ್ಟಿಕಲನ್ನು ಎತ್ಕೊಂಡು ನೀಟಾಗಿ ಸ್ಟ್ರಕ್ಚರಿಂಗ್ ಯಾವ ರೀತಿಯಾಗಿದೆ ಅಂತ ಅಬ್ಸರ್ವೇಷನ್ ಮಾಡ್ತಾ ಬನ್ನಿ. ಇದು ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆರ್ಟಿಕಲ್ ಕಡೆ ಶಿಫ್ಟ್ ಆಗೋದಾದರೆ OTT ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ ಜನರಲಿ ನೆಟ್ಫ್ಲಿಕ್ಸ್, ಅಮೆಝಾನ್ ಇದರಲ್ಲಿ ಸಾಕಷ್ಟು ಸ್ಟೋರೀಸ್ಗಳು ಯಾವ ರೀತಿಯಾಗಿರುತ್ತೆ ಅಬ್ಸರ್ವ್ ಮಾಡಿ. ಲೈಫ್ ಸ್ಟೈಲ್ನ ಆಧಾರದ ಮೇಲೆ ನಾವು ಸ್ಟೋರೀಸ್ಗಳನ್ನು ನೋಡ್ತಾ ಇದ್ವಿ. ಮಾರ್ಕೆಟಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಕಂಟೆಂಟನ್ನೇ ನಾವು ಗಮನ ಹರಿಸ್ಬೋದು. ಹಾಗಾಗಿ ಒಬ್ಬ ವ್ಯಕ್ತಿಗತವಾಗಿರ್ತಕ್ಕಂಥ ಸ್ಟೋರಿ, ಹೀರೋ ಆಗಿರ್ಬೋದು, ವಿಕ್ಟಿಮ್ ಆಗಿರ್ಬೋದು, ಸರ್ವೈವರ್ ಆಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಸೊ ಎಂಟೈರ್ಲಿ ಪ್ರಸ್ತುತವಾಗಿ ಒಂದು ಕಂಟೆಂಟ್ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಒಂದು ಸೋರ್ಸ್ ಯಾವ ರೀತಿಯಾಗಿದೆ, ಮುಂದೆ ಒಂದು ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಇವರ ಒಂದು ಅಟೆನ್ಷನ್ ಯಾವ ರೀತಿಯಾಗಿದೆ ಅಂದರೆ ಸೆಲ್ಫ್ಗೆ ಸಂಬಂಧಪಟ್ಟಂತೆ ಒಂದು ಸಿಂಬಾಲಿಸಮನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕನೆಕ್ಟ್ ಮಾಡಬಹುದು. ರೀಸೆಂಟ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನೋಡಿದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಟಾರಿಫ್ ವಾರ್ಗಳು ನಡೀತಾ ಇದೆ, ಯಾವ ರೀತಿಯಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ನಡೀತಾ ಇದೆ, ಸೊ ಹೇಗೆ ನಾವು ಬೇರೆ ರಾಷ್ಟ್ರಗಳೊಂದಿಗೆ ಒಂದು ಕೋಆಪರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ಗಮನ ಹರಿಸ್ಬೋದು. ಹಾಗೂ ಮುಂದಿನ ಒಂದು ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಡೆವಲಪ್ಡ್ ನೇಷನ್ಸ್ಗಳು ಯಾವ ರೀತಿಯಾಗಿ ಫೈಟ್ ಮಾಡ್ತಾ ಇದೆ ಇವೆಲ್ಲವನ್ನು ನೋಡ್ತಾ ಇದ್ದೀವಿ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಡೈಮೆನ್ಷನನ್ನೇ ಕೊಟ್ಟಿದ್ದಾರೆ ಆ್ಯಂಡ್ ವೆರಿ ರಿಯಲಿಸ್ಟಿಕ್ ಕೂಡ ಇದೆ. ಮೇನ್ಸಲ್ಲಿ ನೀವು ಆನ್ಸರನ್ನು ಬರೆಯುವಾಗ ಈ ಒಂದು ಪರ್ಸ್ಪೆಕ್ಟಿವನ್ನು ಇನ್ಕ್ಲೂಡ್ ಮಾಡಬಹುದು. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಅ ಚಾನ್ಸ್ ಫಾರ್ ಇಂಡಿಯಾ ಟು ಪಾಲಿಷ್ ದ ಕಿಂಬರ್ಲಿ ಪ್ರೋಸೆಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ಲ್ಯಾಟ್ಫಾರ್ಮ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಹಾಗೂ GS ಪೇಪರ್ 3 ಅಂತ ಬಂದಾಗ ಇಂಪಾರ್ಟೆಂಟ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ, ಪ್ರೀಷಿಯಸ್ ಮೆಟಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಟ್ರಾಕ್ಷನ್ ಯಾವ ರೀತಿಯಾಗಿ ನಡೀತಾ ಇದೆ ಗ್ಲೋಬಲ್ ಲೆವೆಲ್ನ ಒಂದು ಡಿಮ್ಯಾಂಡ್ನ ಆಧಾರದ ಮೇಲೆ, ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಕಿಂಬರ್ಲಿ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಭಾರತ ಯಾವ ರೀತಿಯಾಗಿ ರೀಶೇಪ್ ಮಾಡಬಹುದು ಅನ್ನುವಂಥ ಆಸ್ಪೆಕ್ಟನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಕಿಂಬರ್ಲಿ ಪ್ರೋಸೆಸ್ ಅಂದರೆ ಏನು? ಇದೊಂದು ಮಲ್ಟಿಲ್ಯಾಟ್ರಲಿಸಮ್ ಮೆಕ್ಯಾನಿಸಮ್ ಆಗಿದೆ. ಗ್ಲೋಬಲ್ ಲೆವೆಲಲ್ಲಿ ಡೈಮಂಡ್ಗೆ ಸಂಬಂಧಪಟ್ಟಂಥ ಒಂದು ಮಾರ್ಕೆಟ್ ಅಥವಾ ಟ್ರೇಡ್ಗೆ ಸಂಬಂಧಿಸಿದಂತೆ ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ಮೆಕ್ಯಾನಿಸಮ್ ಸಹಕಾರಿ ಆಗಲಿದೆ ಅಂತಲೇ ಗಮನ ಹರಿಸ್ಬೋದು. 2000 ಇಸ್ವಿನಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು ಇನಿಷಿಯೇಟಿವನ್ನು ತರಲಾಗುತ್ತೆ. ಇದೇ ಕಿಂಬರ್ಲಿ ಪ್ರೋಸೆಸ್. ಈ ಒಂದು ಕಿಂಬರ್ಲಿ ಪ್ರೋಸೆಸ್ 2003ರಿಂದ ಆಪರೇಷನಲ್ ಆಗಿರೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಷನ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಆಗಿದೆ 2003ರಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ರಫ್ ಆಗಿರುವಂಥ ಒಂದು ಡೈಮಂಡನ್ನು ಯಾರಾದರೂ ಮೈನಿಂಗನ್ನು ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ಅದನ್ನು ಇಲ್ಲೀಗಲ್ ಆಗಿ ಮಾರಾಟ ಮಾಡ್ತಾ ಇರ್ತಾರಲ್ಲ, ಆ ಒಂದು ಮಾರಾಟವನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರಲಿ ಏನಾಗುತ್ತೆ, ಆಫ್ರಿಕನ್ ರೀಜನ್ ನಡಿನಲ್ಲಿ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಇರುತ್ತೆ. ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದು ದುಡ್ಡಾಗಿರ್ಬೋದು, ಅಂದರೆ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಅವರು ಇಲ್ಲೀಗಲ್ ಆಗಿರ್ತಕ್ಕಂಥ ವೆಪನನ್ನು ಪರ್ಚೇಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಡೈಮಂಡನ್ನು ಗ್ಲೋಬಲ್ ಲೆವೆಲಲ್ಲಿ ಮಾರ್ತಾರೆ, ಮಾರೋದ್ರ ಮುಖಾಂತರ ದುಡ್ಡನ್ನು ಪಡೆದುಕೊಳ್ತಾರೆ. ಸೊ ಇದು ಇಲ್ಲೀಗಲ್ ಆ್ಯಕ್ಟಿವಿಟಿ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಒಂದು ಸರಿಯಾದಂಥ ಪ್ರೋಸೆಸ್ ಇಂಪಾರ್ಟೆಂಟು. ಕಿಂಬರ್ಲಿ ಪ್ರೋಸೆಸ್ ನಡಿನಲ್ಲಿ ಒಂದು ಸರ್ಟಿಫಿಕೇಷನನ್ನು ಕೊಡಲಾಗುತ್ತೆ. ಅದರ ಆಧಾರದ ಮೇಲೆ ನಾವು ಗ್ಲೋಬಲ್ ಲೆವೆಲಲ್ಲಿ ಡೈಮಂಡನ್ನು ಪರ್ಚೇಸ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ ಒಂದು ರಫ್ ಡೈಮಂಡ್ ಪ್ರೊಡಕ್ಷನ್ ಅಂತ ಬಂದಾಗ 99.8% ಕವರೇಜನ್ನು ಈ ಒಂದು ಕಿಂಬರ್ಲಿ ಪ್ರೋಸೆಸ್ ಮಾಡ್ತಾ ಇದೆ.
ಇದು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಭಾರತಕ್ಕೆ ಒಂದು ಚಾನ್ಸ್ ಯಾಕೆ ಸಿಗುತ್ತೆ ಅಂತ ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. 2026 ಕಿಂಬರ್ಲಿ ಪ್ರೋಸೆಸ್ನ ಚೇರ್ಮನ್ಶಿಪ್ಪನ್ನು ಭಾರತ ಹೊಂದಿದೆ. ಹಾಗಾಗಿ ಭಾರತ ಕೆಲವೊಂದು ಅಜೆಂಡಾನ ಮುಖಾಂತರ ಪ್ರಸ್ತುತವಾಗಿರ್ತಕ್ಕಂತಹ ಗ್ಲೋಬಲ್ ಲೆವೆಲಲ್ಲಿ ಡೈಮಂಡ್ ಗವರ್ನೆನ್ಸ್ ಏನಿದೆಯಲ್ಲ ಇದನ್ನು ರೀಶೇಪ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಹೇಳ್ತಾ ಇರುವಂಥದ್ದು. ಸೊ ಪ್ರಸ್ತುತವಾಗಿ ಯಾವ ರೀತಿಯಾದಂಥ ಸಿಸ್ಟಮ್ ನಡೀತಾ ಇದೆ, ಅದರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ಮಾಡ್ಬೋದು ಅಂತ. ಪ್ರಸ್ತುತವಾಗಿ ಯಾವ ರೀತಿಯಾಗಿ ಡೈಮಂಡ್ ಮಾರ್ಕೆಟಿಂಗ್ ವರ್ಕ್ ಆಗ್ತಾ ಇದೆ ಅಂತಂದರೆ, ನೀವು ಡೈಮಂಡನ್ನು ಶಿಪ್ಮೆಂಟ್ ಮಾಡಬೇಕು ಅಥವಾ ರಫ್ ಡೈಮಂಡನ್ನು ಸೆಲ್ ಮಾಡಬೇಕು ಅಂತಂದರೆ KP ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್. ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಟ್ನ ಆಧಾರದ ಮೇಲೆ ಈ ಒಂದು ಟ್ರೇಡ್ ಆ್ಯಕ್ಟಿವಿಟಿ ಯಾರು ಪಾರ್ಟಿಸಿಪೆಂಟ್ ಇರ್ತಾರಲ್ಲ, ಅಂದರೆ ಯಾರು ರಿಸೀವ್ ಮಾಡ್ತಾ ಇರ್ತಾರೆ, ಪರ್ಚೇಸ್ ಮಾಡ್ತಾ ಇರ್ತಾರೆ ಅವರ ಮಧ್ಯೆ ಹಾಗೂ KP ಸರ್ಟಿಫಿಕೇಟನ್ನು ಹೊಂದಿರತಕ್ಕಂಥ ಎಂಟಿಟಿ ಮಧ್ಯೆ ಒಂದು ಟ್ರೇಡಿಂಗ್ ನಡೀತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಕಂಟ್ರೀಸ್ಗಳು ತಮ್ಮ ಒಂದು ಪ್ರೊಡಕ್ಷನ್ ಪ್ರೋಸೆಸ್ ಯಾವ ರೀತಿಯಾದ ಆಗಿದೆ, ಯಾವ ರೀತಿಯಾದಂಥ ಒಂದು ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಂತ ಶೇರ್ ಮಾಡೋದಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಡೈಮಂಡ್ ಪ್ರೊಡಕ್ಷನ್ ಅಂತ ಬಂದಾಗ ಜನರಲಿ ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಕಂಟ್ರೀಸ್ಗಳು ಕಂಟ್ರೋಲನ್ನು ಮಾಡ್ತಾ ಇರುವಂಥದ್ದು, ಅಂದರೆ ಹೆಚ್ಚಿನ ಒಂದು ಕ್ವಾಂಟಿಟಿ ನಡಿನಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು ಅಥವಾ ಪ್ರೊಡಕ್ಷನ್ ಮಾಡ್ತಾ ಇರುವಂಥದ್ದನ್ನು ಗಮನ ಹರಿಸ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಅಂಗೋಲಾ, ಬೋಟ್ಸ್ವಾನಾ, ಕೆನಡಾ, ರಿಪಬ್ಲಿಕ್ ಆಫ್ ಕಾಂಗೋ ಆಗಿರ್ಬೋದು, ನಮೀಬಿಯಾ, ರಷ್ಯಾ, ಈ ಎಲ್ಲ ಕಂಟ್ರೀಸ್ಗಳು ಒಟ್ಟಾರೆ ಸೇರಿದಾಗ ಗ್ಲೋಬಲ್ ಲೆವೆಲಲ್ಲಿ 85% ಅಷ್ಟು ಪ್ರೊಡಕ್ಷನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್. ಅಂಗೋಲಾ, ಬೋಟ್ಸ್ವಾನಾ, ಕೆನಡಾ, ರಿಪಬ್ಲಿಕ್ ಆಫ್ ಕಾಂಗೋ, ನಮೀಬಿಯಾ ಹಾಗೂ ರಷ್ಯಾ ಈ ಎಲ್ಲ ಕಂಟ್ರೀಸ್ಗಳ ಒಂದು ವ್ಯಾಲ್ಯೂ ಎಷ್ಟಿದೆ, 85% ಅಷ್ಟು ಗ್ಲೋಬಲ್ ಪ್ರೊಡಕ್ಷನನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಭಾರತದ ಒಂದು ಪೊಸಿಷನ್ ನೋಡಿದಾಗ, ಈ ಒಂದು ವ್ಯಾಲ್ಯೂ ಚೈನ್ ಅಂತ ಬಂದಾಗ, ಕನ್ಸಂಪ್ಷನ್ ಅಂತ ಬಂದಾಗ ಭಾರತ 40% ಅಷ್ಟು ಗ್ಲೋಬಲ್ ಕನ್ಸಂಪ್ಷನನ್ನು ಮಾಡ್ತಾ ಇದೆ. ರಫ್ ಡೈಮಂಡನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದನ್ನು ಗಮನ ಹರಿಸ್ಬೋದು. ವೈ? ಬಿಕಾಸ್ ನಮ್ಮ ಹತ್ರ ಕಟ್ಟಿಂಗ್ ಹಾಗೂ ಪಾಲಿಷಿಂಗ್ಗೆ ಸಂಬಂಧಪಟ್ಟಂಥ ಟೆಕ್ನಾಲಜಿ ಇದೆ. ಪ್ರಸ್ತುತವಾಗಿ ವರ್ಲ್ಡಲ್ಲೇ ಒಂದು ಲೀಡಿಂಗ್ ಕಟ್ಟಿಂಗ್ ಆ್ಯಂಡ್ ಪಾಲಿಷಿಂಗ್ ಹಬ್ ಅಂತ ಅನಿಸ್ಕೊಳ್ಳುತ್ತೆ. ಸೂರತ್ ಹಾಗೂ ಮುಂಬೈ ನಡಿನಲ್ಲಿ ಹೆಚ್ಚು ಪಾಲಿಷಿಂಗ್ ಆಗ್ತಕ್ಕಂಥ ಒಂದು ಡೈಮಂಡ್ಗೆ ಸಂಬಂಧಪಟ್ಟಂಥ ಮಾರ್ಕೆಟನ್ನು ಸಹ ನಾವು ಗಮನ ಹರಿಸ್ಬೋದು. ನಾವು ಮಾಡಿರುವಂಥ ಒಂದು ಪಾಲಿಶ್ಡ್ ಡೈಮಂಡನ್ನು ಬೇರೆ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಚೈನಾ, ಹಾಂಗ್ಕಾಂಗ್, ಇಸ್ರೇಲ್ ಆಗಿರ್ಬೋದು, UAE ಹಾಗೂ ಯುನೈಟೆಡ್ ಸ್ಟೇಟ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ಬೋದು. ಹಾಗಾಗಿ ನಮ್ಮಲ್ಲಿ ಪ್ರೊಡಕ್ಷನ್ಗಿನ್ನೂ ಹೆಚ್ಚಾಗಿ ನಾವು ಏನು ಮಾಡ್ತಾ ಇರುವಂಥದ್ದು, ಇಂಪೋರ್ಟ್ ಮಾಡಿಕೊಂಡು ಅದನ್ನು ಬದಲಾವಣೆ ಮಾಡೋದ್ರ ಮುಖಾಂತರ, ರೀಶೇಪಿಂಗ್ ಮಾಡೋದ್ರ ಮುಖಾಂತರ ನಾವು ಬೇರೆ ಒಂದು ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಸ್ಥಿತಿಗತಿಗಳು. ಸೊ ಇಲ್ಲಿ ಕಿಂಬರ್ಲಿ ಪ್ರೋಸೆಸ್ ಅಂತ ಬಂದಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ಚಾಲೆಂಜಸ್ಗಳಿದ್ದಾವೆ. ಭಾರತ ತನ್ನ ಒಂದು ನಾಯಕತ್ವದಲ್ಲಿ ಈ ವರ್ಷ ಕಂಪ್ಲೀಟ್ ಚೇರ್ಮನ್ಶಿಪ್ಪನ್ನು ಹೊಂದಿರುತ್ತಲ್ಲ, ಏನೇನು ಬದಲಾವಣೆಗಳನ್ನು ಮಾಡಬಹುದು. ಜನರಲಿ ಈ ಒಂದು ಡೈಮಂಡ್ ಅಂತ ಬಂದಾಗ ಪ್ರಸ್ತುತವಾಗಿ ಸ್ಟೇಟ್ ಎಂಟಿಟೀಸ್ಗಳು ಇನ್ವಾಲ್ವ್ ಆಗಿರೋದನ್ನು ನೋಡ್ತಾ ಇದ್ವಿ. ಸ್ಟೇಟ್ ಗೌರ್ಮೆಂಟ್ಗೆ ಸ್ವಲ್ಪ ಆದಾಯ ಬರ್ತಾ ಇರೋದ್ರಿಂದ ಅವುಗಳು ಸಹ ಒಂದು ಎಕ್ಸ್ಪ್ಲಾಟೇಷನ್ ಮಾಡೋದ್ರಲ್ಲಿ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಸ್ಟೇಟ್ ಲಿಂಕ್ ಆಗಿರುವಂಥ ಕೆಲವೊಂದಿಷ್ಟು ವೈಲೆನ್ಸ್ ಆ್ಯಕ್ಟಿವಿಟಿಯನ್ನು ಗಮನ ಹರಿಸ್ಬೋದು ವೆನ್ ಇಟ್ ಕಮ್ಸ್ ಟು ದಿ ಎಕ್ಸ್ಟ್ರಾಕ್ಷನ್ ಆಫ್ ಡೈಮಂಡ್. ಸೊ ರಾ ಡೈಮಂಡನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಯಾವುದೇ ಒಂದು ಮೈನಿಂಗ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಮಿನರಲ್ಸ್ಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಹ್ಯೂಮನ್ ಎಕ್ಸ್ಪ್ಲಾಟೇಷನ್ ಆಗೋದು ಕಾಮನ್ ಅಂತಲೇ ಹೇಳ್ಬೋದಲ್ವಾ. ಸೊ ಈ ಒಂದು ಹಂತದಲ್ಲಿ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂಥ ವೈಲೇಷನ್ಸ್ಗಳು ಆಗ್ತಾ ಇದೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸ್ಬೋದು. ಜೊತೆಗೆ ಎನ್ವಿರಾನ್ಮೆಂಟಲ್ ಹಾರ್ಮನ್ನು ಸಹ ನಾವು ನೋಡ್ತಾ ಇದ್ದೀವಿ. ಮೈನಿಂಗ್ ಪ್ಲೇಸಸ್ ನಡಿಯಲ್ಲಿ ಅಬ್ಯೂಸಿವ್ ಆಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಟ್ರೇಡ್ ನೆಟ್ವರ್ಕ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಈ ಎಲ್ಲ ಇಶ್ಯೂಸ್ಗಳನ್ನು ಭಾರತ ಅಡ್ರೆಸ್ ಮಾಡ್ಬೋದಲ್ವಾ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡೋದ್ರ ಮುಖಾಂತರ. ಡೈಮಂಡ್ ಎಕ್ಸ್ಟ್ರಾಕ್ಷನ್ಗೆ ಸಂಬಂಧಪಟ್ಟ ಇಲ್ಲಿ ಕಾನ್ಫ್ಲಿಕ್ಟ್ಗಳು ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಭಾರತದ ನಾಯಕತ್ವದ ಮುಖಾಂತರ ಮೈಕ್ರೋ ಲೆವೆಲಲ್ಲಿ ಏನೇನು ಪ್ರಾಬ್ಲಮ್ಗಳಿದಾವೆ, ವೈಲೆನ್ಸ್ ಅಂತ ನೋಡಿದ್ವಿ, ಹ್ಯೂಮನ್ ರೈಟ್ಸ್ ರಿಸ್ಕ್ ಅಂತ ನೋಡಿದ್ವಿ, ಕಮ್ಯುನಿಟಿ ಲೆವೆಲಲ್ಲಿ ಒಂದು ಹಾರ್ಮ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಕಾನ್ಫ್ಲಿಕ್ಟನ್ನು ರೆಡ್ಯೂಸ್ ಮಾಡಬೇಕು ಅಂತಂದರೆ ಒಂದು ಟೆಕ್ನಿಕಲ್ ವರ್ಕಿಂಗ್ ಗ್ರೂಪನ್ನು ಸೆಟಪ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದಲ್ವಾ. ಹಾಗೂ ಭಾರತ ಇವತ್ತು ಡಿಜಿಟಲ್ ಅಡ್ವಾನ್ಸ್ಮೆಂಟನ್ನು ತೋರಿಸ್ತಾ ಇದೆ. ಈ ಒಂದು ಹಂತದಲ್ಲಿ ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಟ್ ಅಂತ ಬಂದಾಗ ಇನ್ನೂ ಹೆಚ್ಚು ಡಿಜಿಟಲೈಸ್ಡ್ ಲೆವೆಲಲ್ಲಿ ಮಾಡ್ಬೋದಲ್ವಾ. ಆ ಒಂದು ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಇನ್ನೂ ಒಂದು ವ್ಯಾಲಿಡೇಷನನ್ನು ಕೊಡಲಿಕ್ಕೆ ಅಲ್ವಾ, ಈ ಒಂದು ಸರ್ಟಿಫಿಕೇಷನ್ ಸಿಸ್ಟಮ್ ನಡೆಯಲ್ಲಿ ಯೂನಿಕ್ ಆಗಿರ್ತಕ್ಕಂಥ ಒಂದು ಐಡಿಯನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು. ಸೊ ಒಂದು ಕಸ್ಟಮರ್ ಡೇಟಾಗೆ ಸಂಬಂಧಪಟ್ಟಂತೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತಲ್ವ ಅದನ್ನು ಸಿಂಕ್ ಮಾಡಲಿಕ್ಕೆ ಒಂದು ಡೇಟಾ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂಥ ಪ್ಲ್ಯಾಟ್ಫಾರ್ಮನ್ನು ಸಹ ಕ್ರಿಯೇಟ್ ಮಾಡ್ಬೋದು ಅಂತ. ಇದರಿಂದ
ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ರೆಡ್ಯೂಸ್ ಆಗುತ್ತೆ, ಇಲ್ಲಿಗಲ್ ಆಗಿ ಮಾಡ್ತಾ ಇರ್ತಕ್ಕಂಥ ಟ್ರೇಡ್ಗಳು ರೆಡ್ಯೂಸ್ ಆಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಟ್ರಾನ್ಸ್ಪರೆನ್ಸಿಯನ್ನು ತರಬಹುದು. ಅಂದರೆ ಒಟ್ಟಾರೆಯಾಗಿ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಇನ್ನೂ ಈ ಒಂದು ಪ್ರೋಸೆಸ್ಸನ್ನು ಎನ್ಹ್ಯಾನ್ಸ್ ಮಾಡಬಹುದು ಅಂತ. ಟೆಕ್ನಿಕಲ್ ಲೆವೆಲಲ್ಲಿ ಒಂದು ಹಬ್ಬನ್ನು ಕ್ರಿಯೇಟ್ ಮಾಡ್ಬೋದು. ರೀಜನಲ್ ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಆಫ್ರಿಕಾದಿಂದ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಲ್ವಾ, ಸೆಂಟ್ರಲ್ ಲೆವೆಲಲ್ಲಿ ಅಥವಾ ಈಸ್ಟರ್ನ್ ಆಫ್ರಿಕಾ ನಡಿನಲ್ಲಿ ಒಂದು KP ಟೆಕ್ನಿಕಲ್ ಹಬ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ತರಬೇತಿ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ಬೋದು. IT ಆಗಿರ್ಬೋದು ಮತ್ತು ಸರ್ಟಿಫಿಕೇಷನ್ ಸಪೋರ್ಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಫಾರೆನ್ಸಿಕ್ಗೆ ಸಂಬಂಧಪಟ್ಟಂತೆ ಎಲ್ಲ ಕೆಪಾಸಿಟಿ ಬಿಲ್ಡಿಂಗನ್ನು ಡೆವಲಪ್ ಮಾಡ್ಬೋದು. ಜೊತೆಗೆ ಒಂದು ಇನ್ಸ್ಟಿಟ್ಯೂಷನಲ್ ಟ್ರಾನ್ಸ್ಪರೆನ್ಸಿನೂ ಸಹ ತರಲಿಕ್ಕೆ ಒಂದು ಥರ್ಡ್ ಪಾರ್ಟಿ ಆಡಿಟನ್ನು ಸಹ ಇಲ್ಲಿ ಸೆಟಪ್ ಮಾಡ್ಬೋದು. ಇದರಿಂದ ಇನ್ನೂ ಒಂದು ಅಥೆಂಟಿಕೇಷನ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ನರೇಷನನ್ನು ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ಡೈಮಂಡ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಒಂದು ಮಾರ್ಕೆಟ್ ವರ್ಕ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು ಈ ಒಂದು ಕಿಂಬರ್ಲಿ ಪ್ರೊಸೆಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಸೊ ಈ ಒಂದು ಹಂತದಲ್ಲಿ ಭಾರತ ಕೇವಲ ಒಂದು ಟ್ರೇಡ್ ಆಸ್ಪೆಕ್ಟ್ ಅಷ್ಟೇ ಅಲ್ಲ, ಪ್ರಸ್ತುತವಾಗಿ ಏನೇನು ಪ್ರಾಬ್ಲಮ್ಸ್ಗಳಿದಾವಲ್ಲ ಅಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂಥ ಎಜುಕೇಷನ್ ಅಥವಾ ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೇನೂ ಸಹ ಫೋಕಸ್ ಮಾಡುವಂಥದ್ದು. ಇದರಿಂದ ಈ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಭಾರತಕ್ಕೆ ಒಂದು ಇನ್ಕ್ಲೂಸಿವ್ ಆಗಿರ್ತಕ್ಕಂಥ, ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಅಥವಾ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ಅಥವಾ ಕಮ್ಯುನಿಟಿ ಓರಿಯೆಂಟೆಡ್ ಆಗಿರ್ತಕ್ಕಂಥ ಮಲ್ಟಿ ಲ್ಯಾಟ್ರಲ್ ಫ್ರೇಮ್ವರ್ಕನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಆ್ಯಂಗಲನ್ನು ಆಥರ್ ಅವರಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಈ ಒಂದು ಇಶ್ಯೂ ನಮಗೆ ಡೈಮಂಡ್ ಗವರ್ನೆನ್ಸ್ ಅಂತ ಬಂದಾಗ ಯಾವ ರೀತಿಯಾದಂಥ ಒಂದು ಕಾನ್ಫ್ಲಿಕ್ಟ್ಗಳಿದ್ದಾವೆ, ಯಾವ ರೀತಿಯಾದಂಥ ಒಂದು ಫ್ರೇಮ್ವರ್ಕನ್ನು ತರಬಹುದು, ಭಾರತಕ್ಕೆ ಯಾವ ರೀತಿಯಾದಂಥ ಒಂದು ಅಪರ್ಚುನಿಟಿಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿಯನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಇನ್ನು ಮುಂದಿನದಾಗಿ ಸ್ಟಿಫ್ಲಿಂಗ್ ಐಡಿಯಾಸ್, ಸೆಂಟಿಮೆಂಟ್ಸ್ ಕ್ಯಾನ್ ನಾಟ್ ಬಿ ಅಲೌಡ್ ಟು ಟ್ರಿಗರ್ ಅ ಕ್ರಿಮಿನಲ್ ಪ್ರೋಸೆಸ್ ಅಗೇನ್ಸ್ಟ್ ಆರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದಾದರೆ, ರೀಸೆಂಟ್ಲಿ ವೈರಲ್ ಆಗಿರುವಂತಹ ಇಶ್ಯೂ ಅಂತಲೇ ಹೇಳ್ಬೋದು. ಗೂಶ್ಕೋರ್ ಪಂಡಿತ್ ಅನ್ನುವಂಥ ಒಂದು ಮೂವಿ ಬಂದಾಗ ಇದು ಒಂದು ಕಾಸ್ಟ್ ಸೆಂಟಿಮೆಂಟನ್ನು ಹರ್ಟ್ ಮಾಡ್ತಾ ಇದೆ, ರಿಲಿಜಿಯಸ್ ಆಸ್ಪೆಕ್ಟ್ ನಡಿನಲ್ಲಿ ಟ್ರಿಗರನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ CM ಆಗಿರತಕ್ಕಂಥ ಯೋಗಿ ಆದಿನಾಥ್ ಅವರು FIR ಅನ್ನು ಫೈಲ್ ಮಾಡಿದ್ದಾರೆ. ಸೊ ಗೂಶ್ಕೋರ್ ಪಂಡಿತ್ ಮೂವಿ ಮೇಕರ್ ಇವತ್ತು FIR ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ಕ್ರಿಮಿನಲ್ ಲಾ ಇಶ್ಯೂ ಅಂತ ಅನಿಸ್ಕೊಳ್ಳುತ್ತೆ. ಕೋರ್ಟ್ ಇಲ್ಲಿ ಯಾವುದೇ ರೀತಿಯಾಗಿ ಇಂಟರ್ಫಿಯರ್ ಆಗಿಲ್ಲ ಅಂದ್ರೂ ಸಹ ಒಂದು ಕ್ರಿಮಿನಲ್ ಲಾ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಆಸ್ಪೆಕ್ಟನ್ನು ಕನೆಕ್ಟ್ ಮಾಡುವಂಥದ್ದಾದರೆ ಫ್ರೀಡಮ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ ಅಲ್ವಾ. ಫ್ರೀಡಮ್ ಆಫ್ ಸ್ಪೀಚನ್ನು ಪ್ರೊಟೆಕ್ಟ್ ಮಾಡುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ A ನಡಿನಲ್ಲಿ ಗಮನ ಹರಿಸ್ಬೋದು. ಇಲ್ಲಿ ಕೆಲವೊಂದಿಷ್ಟು ಎಕ್ಸಂಪ್ಷನ್ಸ್ಗಳು ಇದ್ದಾವೆ, ಅಂದರೆ ಸ್ಟೇಟು ರಿಸ್ಟ್ರಿಕ್ಷನ್ಸನ್ನು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 19 ಸಬ್ ಕ್ಲಾಸ್ 2ನಲ್ಲಿ ಮೆನ್ಷನ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಇಲ್ಲಿ ಲಿಮಿಟೆಡ್ ಆಗಿರ್ತಕ್ಕಂಥ ರೀಸನ್ಸ್ಗಳನ್ನು, ಗ್ರೌಂಡ್ಸ್ಗಳನ್ನು ನೋಡ್ತೇವೆ. ಪಬ್ಲಿಕ್ ಆರ್ಡರ್ ಆಗಿರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಮೊರಾಲಿಟಿ, ಈ ರೀತಿಯಂಥ ಆಸ್ಪೆಕ್ಟ್ ಇರುತ್ತೆ. ಪಬ್ಲಿಕ್ ರಿಲೇಟೆಡ್ ಇರುವಂತೆಯೂ ಸಹ ಏನಾದರೂ ರಿಸ್ಟ್ರಿಕ್ಷನ್ ಮಾಡುವಂಥ ಅವಶ್ಯಕತೆ ಇದ್ದರೆ ಮಾಡಬಹುದು ಅಲ್ವಾ. ಯಾವುದೇ ವ್ಯಕ್ತಿ ಇವತ್ತು ಮಾತಾಡಿರುವಂತಹ ವರ್ಡ್ನ ಮುಖಾಂತರ ವೈಲೆನ್ಸ್ ಆ್ಯಕ್ಟಿವಿಟೀಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಇಫ್ ಇಟ್ ಈಸ್ ಇನ್ಸೈಟಿಂಗ್ ವೈಲೆನ್ಸ್, ಪಬ್ಲಿಕ್ ಡಿಸಾರ್ಡರನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ, ಏನಾದರೂ ಅಫೆನ್ಸಿವ್ ಆಗಿದ್ದರೆ ಮಾತ್ರ ಏನು ಮಾಡ್ಬೋದು, ನಾವು ರೆಸ್ಟ್ರಿಕ್ಷನ್ಸನ್ನು ಹಾಕಬಹುದು. ಈ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆನೂ ಕೂಡ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕನ್ಸಿಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾ ಬಂದಿದೆ. ಅನ್ನೆಸೆಸರಿ ರೆಸ್ಟ್ರಿಕ್ಷನ್ಸನ್ನು ಮಾಡುವಂತಿಲ್ಲ. ಕಾರಣಗಳ ಆಧಾರದ ಮೇಲೆ ಅದು ಲಾರ್ಜ್ ಸ್ಕೇಲಲ್ಲಿ ಏನಾದರೂ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಮಾತ್ರ ನಾವು ರೆಸ್ಟ್ರಿಕ್ಷನ್ಸನ್ನು ಹಾಕ್ಬೋದು ಅಂತ. ಇವಾಗ ನೋಡಿ, ಎಕ್ಸಿಕ್ಯೂಟಿವ್ ಆರ್ಡರನ್ನು ಇಶ್ಯೂ ಮಾಡ್ದಂಗೆ ಆಯ್ತಲ್ವಾ, ಅವರ ಮೇಲೆ ಒಂದು ಚಾರ್ಜಸನ್ನು ಹಾಕ್ದಂಗೆ ಆಯ್ತಲ್ಲ, FIR ಹಾಕೋದ್ರ ಮುಖಾಂತರ ಇದೊಂದು ಪ್ರಾಬ್ಲಮೆಟಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥ ಒಂದು ಡೈರೆಕ್ಷನನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಯಾವುದೇ ರೀತಿಯಾಗಿ ಜುಡಿಷಿಯಲ್ ಫೈಂಡಿಂಗ್ಸನ್ನೇ ನಾವಿಲ್ಲಿ ನೋಡ್ತಾ ಇಲ್ಲ. ಇದೊಂದು ಇಲ್ಲಿಗ್ಯಾಲಿಟಿ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡ್ಬೋದಲ್ವಾ. ಸೊ ಪ್ರಸ್ತುತವಾಗಿ ಒಂದು ಸ್ಪೀಚ್ಗೆ ಸಂಬಂಧಪಟ್ಟಂತೆ ಕರ್ಟೇಲಿಂಗ್ ಕಂಡೀಷನ್ ಆಗ್ತಾ ಇದೆ, ರೆಸ್ಟ್ರಿಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಮೊದಲು ಕೆಲವೊಂದಿಷ್ಟು ಮೂವೀಸ್ಗಳು ಇದೇ ರೀತಿಯಂಥ ಪ್ರಾಬ್ಲಮನ್ನು ಫೇಸ್ ಮಾಡಿರೋದಾಗಿ, ಕೇರಳ ಸ್ಟೋರಿ ಅಂತ ಕೇಳಿದ್ರಲ್ಲ, 2023ರಲ್ಲಿ ರಿಲೀಸ್ ಮಾಡುವಂಥ ಕೇರಳ ಸ್ಟೋರಿನೂ ಸಹ ಸೊ ವೆಸ್ಟ್ ಬೆಂಗಾಲದಲ್ಲಿ ಆ ಒಂದು ಮೂವಿಗೆ ಸಂಬಂಧಪಟ್ಟಂಥ ಸ್ಕ್ರೀನಿಂಗ್ ಮಾಡೋದನ್ನು ಸಹ ಸ್ಟಾಪ್ ಮಾಡಿರುವಂಥದ್ದಾಗಿ,
ಹಾಗೂ ದ ಇಂಡಿಯಾ ದ ಮೋದಿ ಕ್ವಶನ್ ಅನ್ನುವಂಥ ಮೂವಿನೂ ಸಹ ಸೇಮ್ ಪ್ರಾಬ್ಲಮನ್ನು ಫೇಸ್ ಮಾಡಿದೆ. ಕೋರ್ಟ್ ಯಾವುದೇ ರೀತಿಯಾಗಿ ಇಂಟರ್ವೆನ್ಷನ್ ಇಲ್ಲದೆ ಯೂನಿಯನ್ ಗೌರ್ಮೆಂಟ್ ಮೂವಿಯನ್ನು ರಿಮೂವ್ ಮಾಡುವಂಥ ಒಂದು ಡೈರೆಕ್ಷನನ್ನು ಕೊಟ್ಟಿರೋದಾಗಿ ಗಮನ ಹರಿಸ್ಬೋದು. ಸೊ ಇದೇ ರೀತಿಯಾಗಿ ಸಾಕಷ್ಟು ಮೂವೀಸ್ಗಳು, ಇಂಡಿಯಾಸ್ ಡಾಟರ್, ಪದ್ಮಾವತ್, ಈ ರೀತಿಯಂಥ ಮೂವೀಸ್ಗಳು ಸೇಮ್ ಪ್ರಾಬ್ಲಮನ್ನು ಫೇಸ್ ಮಾಡಿರೋದಾಗಿ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೀಸನನ್ನು ಕೊಡುತ್ತೆ ಅಲ್ವಾ, ಯಾವ ರೀತಿಯಂಥ ರೀಸನ್ನು, ಯಾಕೆ ರೆಸ್ಟ್ರಿಕ್ಷನ್ಸನ್ನು ಇವರು ಹಾಕ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ರಿಲಿಜನ್ ಆಗಿರ್ಬೋದು, ಪರ್ಟಿಕ್ಯುಲರ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಸೆಂಟಿಮೆಂಟ್ಸನ್ನು ಹರ್ಟ್ ಮಾಡಬಾರ್ದು ಅಂತ. ಸೊ ಈ ಒಂದು ಮೂವಿ ಸೆಂಟಿಮೆಂಟ್ಗೆ ಹರ್ಟ್ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ, ಹಾಗಾಗಿ ಒಂದು ಕ್ರಿಮಿನಲ್ ಲಾನ ಟ್ರಿಗರ್ ಮಾಡಿದೆ ಅನ್ನುವಂಥದ್ದಾಗಿ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವಾದವನ್ನು ಗಮನ ಹರಿಸ್ಬೋದು ಅಲ್ವಾ. ಸೊ ನಮ್ಮ ಒಂದು ಡೆಮೊಕ್ರೆಟಿಕ್ ಪ್ರೋಸೆಸ್ ನಡಿನಲ್ಲಿ ಕ್ರಿಟಿಸಿಸಮನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ನೋಡಿ. ಇವಾಗ ನಾವು ಅನ್ನೆಸೆಸರಿ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಬರ್ತಾ ಇದ್ದೀವಿ ಅಂತಂದರೆ ವ್ಯಕ್ತಿಗತವಾಗಿರ್ತಕ್ಕಂಥ ಎಕ್ಸ್ಪ್ರೆಷನನ್ನು ನಾವು ರೆಸ್ಟ್ರಿಕ್ಟ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದೆಡೆ, ಆದರೆ ಲೀಗಲ್ ಪ್ರೊಸೆಸನ್ನು ಇವರು ಮಿಸ್ ಔಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಮೂವಿ ಮೇಕರ್ಸ್ ಇರ್ತಾರಲ್ಲ, ಅವರು ಒಂದು FIR ಹಾಕಿದ್ದಾರೆ ಅಂದ ತಕ್ಷಣ ಇಮಿಡಿಯೇಟಾಗಿ ಮೂವಿಯನ್ನು ಹಿಂತೆಗೆದುಕೊಳ್ಳುವಂಥದ್ದಾಗಲಿ ಮಾಡಿರುವ ಆ ಹಂತದಲ್ಲಿ ಸೊ ಸರಿಯಾಗಿ ಅವ್ರಿಗೆ ಒಂದು ಜಸ್ಟಿಸು ಸಿಕ್ಕಿರೋದಿಲ್ಲ. ಅವ್ರು ಏನು ಮಾಡಬೇಕು, ಕೋರ್ಟ್ ಪ್ರೊಸೆಸ್ನ ಮುಖಾಂತರ ಹೋದಾಗ ಒಂದು ಸರಿಯಾದಂತಹ ಅಪಾರ್ಚುನಿಟಿ ಅವ್ರಿಗೂ ಸಹ ಸಿಕ್ಕುತ್ತೆ. ಏನೂ ತೊಂದರೆ ಇಲ್ಲ, ಏನೂ ಆಗದೇ ಇಲ್ಲ, ಅಥವಾ ಸರಿಯಾಗಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರೋಸೆಸನ್ನು ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಸೊ ಅವರು ಕಾನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಫೈಟ್ ಮಾಡಬೇಕು. ಲೀಗ್ಯಾಲಿಟಿ ಯಾವ ರೀತಿಯಾಗಿದೆ ಅಂತ ಕ್ವಶನ್ ಮಾಡಿದಾಗ ಮಾತ್ರ ಸರಿಯಾದಂಥ ಒಂದು ಸೊಲ್ಯೂಷನ್ ಸಿಕ್ಕುತ್ತೆ. ಸೊ ಇಲ್ಲಿ ಪ್ರಸ್ತುತವಾಗಿ ಒಂದು ಕೋರ್ಟ್ಗೆ ಅಪ್ರೋಚ್ ಆಗ್ತಾರೋ ಇಲ್ವೋ, ಅಥವಾ ಅವರು ಮಾಡಿರುವಂಥ ಒಂದು ಮೂವಿ ಏನಾದರೂ ಹರ್ಟನ್ನು ಕ್ರಿಯೇಟ್ ಮಾಡುತ್ತಾ, ಸೆಂಟಿಮೆಂಟಲಿ ಏನಾದರೂ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತಾ ಅನ್ನುವಂಥದ್ದಾಗಿರ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ಅವರ ಆರ್ಗ್ಯುಮೆಂಟ್ ಏನಿದೆ ಅಂತಂದರೆ, ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಸಂವಿಧಾನಾತ್ಮಕವಾಗಿರುವಂಥ ಒಂದು ಸೇಫ್ ಗಾರ್ಡನ್ನು ಬೈಪಾಸ್ ಮಾಡ್ತಾ ಇದೆ, ಎಕ್ಸಿಕ್ಯೂಟಿವ್ ಆರ್ಡರನ್ನು ಡೈರೆಕ್ಟಾಗಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಪಬ್ಲಿಕ್ ಆರ್ಡರ್ಗೆ ವಯಲೇಟ್ ಆಗ್ತಾ ಇದೇನೋ ಇಲ್ವೋ ಅನ್ನುವಂಥದ್ದನ್ನು ಒಂದೆಡೆ ನಾವು ಕನ್ಸಿಡರ್ ಮಾಡಬೇಕು. ಜೊತೆಗೆ ಎಕ್ಸ್ಪ್ರೆಷನನ್ನು ಸಹ ಪ್ರೊಟೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಎಕ್ಸ್ಪ್ರೆಷನನ್ನು ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ದೇರ್ ಆರ್ ಸೋ ಮೆನಿ ಗ್ರೌಂಡ್ಸ್, ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಬ್ಯಾಕ್ ಆನ್ ಟ್ರ್ಯಾಕ್. ಇಂಡಿಯಾ ಆ್ಯಂಡ್ ಮಲೇಷಿಯಾ ಹ್ಯಾವ್ ಸೆಟ್ ಅಬೌಟ್ ರೀಪೇರಿಂಗ್ ಟೈಸ್ ಡ್ಯೂರಿಂಗ್ ದ ಮೋದಿ ವಿಸಿಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್, ಇಂಡಿಯಾ ಆ್ಯಂಡ್ ಮಲೇಷಿಯಾ ಬಯಲ್ಯಾಟ್ರಲ್ ಟೈಸಲ್ಲಿ ಕನೆಕ್ಟ್ ಆಗುತ್ತೆ. ನಿನ್ನೆ ತಾನೇ ನಾವು ಈ ಒಂದು ಇಶ್ಯೂನ ಚರ್ಚೆ ಮಾಡಿದ್ವಿ. ಮಲೇಷ್ಯಾ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಮೋದಿಜಿಯವರ ಕೋಲಾಲಂಪುರ್ ವಿಸಿಟ್ನಿಂದಾಗಿ ಭಾರತ ಮತ್ತು ಮಲೇಷ್ಯಾದ ಮತ್ತೆ ಒಂದು ರೀಸೆಟ್ ಟೈ ಅನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. 2025ರಲ್ಲಿ ಎರಡೂ ರಾಷ್ಟ್ರಗಳ ಮಧ್ಯೆ ಒಂದು ಬಿರುಕು ಮೂಡ್ಕೊಂಡಿರುತ್ತೆ. ಇವಾಗ ಪ್ಯಾಚಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮೋದಿಜಿಯವರ ವಿಸಿಟ್ನಿಂದಾಗಿ ರೀಪೇರ್ ಆಗ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. 2025ರಲ್ಲಿ ಏನಾಗಿತ್ತು ಅಂದರೆ, ಭಾರತದ ಮೇಲೆ ಆಗಿರುವಂಥ ಒಂದು ಟೆರರ್ ಅಟ್ಯಾಕ್ ಅಂತ ಬಂದಾಗ ಮಲೇಷ್ಯಾ ಕಡೆಯಿಂದ ಬಂದಿರುವಂಥ ಒಂದು ರೆಸ್ಪಾನ್ಸ್ ಅಂತಂದರೆ, ಯಾಕೆ ಫೈಟ್ ಮಾಡ್ತಾ ಇದ್ದೀರಾ, ಯಾಕೊಂದು ಸರಿಯಾದಂತಹ ಡೈಲಾಗನ್ನು ಹೊಂದಬಾರದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅನ್ನುವಂಥ ಆಸ್ಪೆಕ್ಟನ್ನು ಅವರು ಅಡ್ರೆಸ್ ಮಾಡಿರೋದಾಗಲಿ, ಹಾಗೂ ಒಂದು ಸರಿಯಾದಂತಹ ಎನ್ಕ್ವೈರಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮಲೇಷ್ಯಾನು ಕೂಡ ಇವತ್ತು ಟೆರರಿಸಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಅವರು ತೆಗಳಿಕೆನೇ ಕೊಡ್ತಾ ಇದ್ದಾರೆ. ಆದರೂ ಕೂಡ ಭಾರತದ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ರೆಸ್ಪಾನ್ಸ್ ಯಾವ ರೀತಿಯಾಗಿತ್ತು ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಅದಾದ ಮೇಲೆ 2025ರಲ್ಲೂ ಸಹ ಶಹಬಾಜ್ ಶರೀಫ್ ಅವರನ್ನು ಹೋಸ್ಟ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರನ್ನು ಸಹ ಮಲೇಷಿಯಾದ ರಿಪ್ರೆಸೆಂಟೇಟಿವ್ ಹೋಸ್ಟ್ ಮಾಡಿರ್ತಕ್ಕಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಡಿಪ್ಲೊಮ್ಯಾಟಿಕಲಿ ಕೆಲವೊಂದಿಷ್ಟು ಅನ್ಸರ್ಟನಿಟಿ 2025ರಲ್ಲಿ ಕ್ರಿಯೇಟ್ ಆಗಿತ್ತು ಅಂತ. ಇವಾಗ ಪ್ರಸ್ತುತವಾಗಿ ವಿಸಿಟ್ ಮಾಡಿದಾರಲ್ಲ, ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ನಾವು ಯಾವುದೇ ರೀತಿಯಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಹೋಗ್ತಾ ಇಲ್ಲ. ಎಲ್ಲ ಕಂಟ್ರಿಗಳ ಮಧ್ಯೆ ಈ ಒಂದು ಫ್ರೀ ಟ್ರೇಡ್ ನೆಗೋಸಿಯೇಷನ್ಸನ್ನು ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೇವಲ ಒಂದು ಬಯಲ್ಯಾಟ್ರಲ್ ಟೈಸ್. ಸೊ ಕೆಲವೊಂದಿಷ್ಟು ಸೆಕ್ಟರ್ ಮೇಲೆ ನಾವು ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಾ ಇದ್ದೀವಿ ಅಂತ. ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಅನ್ಸರ್ಟನಿಟಿಗೆ ಸಂಬಂಧಪಟ್ಟಂತೆ ಫೈಟ್ ಮಾಡುವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಟೆರರಿಸಮ್ ಅಂತ ಹೇಳಿದ್ವಿ. ಟೆರರಿಸಮ್ ಎಷ್ಟು ಮಟ್ಟಿಗೆ ಇವತ್ತು ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಟೆರರಿಸಮನ್ನು ಹೋಗ್ಲಾಡಿಸಲಿಕ್ಕೆ ಒಂದು ಕೋಆಪರೇಷನನ್ನು ತರುವಂಥದ್ದಾಗಲಿ, ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡೋದಾಗಲಿ, ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ನೋಡ್ತೀವಲ್ವಾ, ಇವೆಲ್ಲವನ್ನು ನಾವು ಸರಿಯಾಗಿ ಕೋಆರ್ಡಿನೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೈಲಾಗನ್ನು
ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಕನಾಮಿಕಲಿ ಟೆಕ್ನಾಲಜಿ ವೈಸ್ ಸ್ಟ್ರಾಂಗ್ ಆಗಿರುವಂತೆ, ಬಿಕಾಸ್ ಭಾರತ ಇವತ್ತು ಟೆಕ್ನಾಲಜಿ ಅಂತ ಬಂದಾಗ ಭಾರತನೂ ಸಹ ಅಡ್ವಾನ್ಸ್ಮೆಂಟನ್ನು ತೋರಿಸ್ತಾ ಇದೆ. ಹಾಗಾಗಿ ಒಂದು ಕೋಆಪರೇಷನನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಡಿಸ್ಕಷನನ್ನು ಮಾಡಿದ್ದಾರೆ. ಹಾಗೂ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಡ್ವಾನ್ಸ್ಡ್ ಲೆವೆಲಲ್ಲಿ ಅಕಾಡೆಮಿಯನ್ನು ಮಲೇಷ್ಯಾದಲ್ಲಿ ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯಾರಿಟಿ ಸೆಕ್ಟರ್ ಅಂತ ಬಂದಾಗ ಇವಾಗ ಡಿಫೆನ್ಸ್, ಎನರ್ಜಿ, ಡಿಜಿಟಲ್ ಟೆಕ್ನಾಲಜಿ, ಟ್ರೇಡ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ರೀಜನಲ್ ಲೆವೆಲಲ್ಲಿ ಭಾರತ ಎಲ್ಲ ರಾಷ್ಟ್ರಗಳನ್ನು ಫೋಕಸ್ ಮಾಡ್ತಾ ಬರ್ತಾ ಇದೆ ಅಂತ ಗಮನ ಹರಿಸ್ಬೋದು. ಕೋಆಪರೇಷನನ್ನು ಎಕ್ಸ್ಟೆಂಡ್ ಮಾಡ್ತಾ ಬರ್ತಾ ಇದೆ. ವೆನ್ ಇಟ್ ಕಮ್ಸ್ ಟು ದ ಏಷ್ಯಾನ್ ಕಂಟ್ರೀಸ್, ಮಲೇಷ್ಯಾದೊಂದಿಗೆ ಟೈನೂ ಸಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಇವರನ್ನು ನೆಗ್ಲೆಕ್ಟ್ ಮಾಡುವಂತನೇ ಇಲ್ಲ ಅಂತ ಗಮನ ಹರಿಸ್ಬೋದು. ನಿನ್ನೆ ತಾನೇ ನಾವು ಇದನ್ನು ನೋಡಿದ್ವಿ. ಇನ್ನೊಂದು ಆಸ್ಪೆಕ್ಟ್ ಏನಂತಂದರೆ, ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಭಾರತ ಒಂದು ಚೇರ್ಮನ್ಶಿಪ್ಪನ್ನು ಹೊಂದಿದೆ. ಹಾಗಾಗಿ ಈ ವರ್ಷ ಈ ಒಂದು ಬ್ರಿಕ್ಸ್ ಸಮಿಟನ್ನು ಸಹ ಭಾರತ ಹೋಸ್ಟ್ ಮಾಡಲಿದೆ. ಇಲ್ಲಿ ಮಲೇಷ್ಯಾನು ಸಹ ಪಾರ್ಟ್ನರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಇನ್ವಿಟೇಷನನ್ನು ಕೊಟ್ಟಿದ್ದಾರೆ. ಫ್ಯೂಚರ್ ಡೇಸಲ್ಲಿ ಮಲೇಷ್ಯಾನೂ ಸಹ ಬ್ರಿಕ್ಸ್ನ ಮೆಂಬರ್ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಗಮನ ಹರಿಸ್ಬೋದು. ರೀಸೆಂಟ್ಲಿ ಬ್ರಿಕ್ಸ್ಗೆ ಜಾಯ್ನ್ ಆಗಿರ್ತಕ್ಕಂಥ ಮೆಂಬರ್ ಯಾವುದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಭಾರತಕ್ಕೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ರೀಜನಲ್ ಲೆವೆಲಲ್ಲಿ ನಾವು ಒಂದು ಸ್ಟೆಬಿಲಿಟಿಯನ್ನು ತರಬೇಕು. ಇಂಡೋ ಪೆಸಿಫಿಕ್ ರೀಜನ್ ನಡಿನಲ್ಲಿ ಚೈನಾದ ಒಂದು ಇನ್ಫ್ಲುಯೆನ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ಎಲ್ಲ ರಾಷ್ಟ್ರಗಳೊಂದಿಗೆ ನಾವು ಸರಿಯಾದಂಥ ಒಂದು ಟೈಯನ್ನು ಹೊಂದಿರಬೇಕು. ಹಾಗಾಗಿ ಪೊಲಿಟಿಕಲ್ ಟ್ರಸ್ಟ್ ರೀಸ್ಟೋರ್ ಆಗೋದು ತುಂಬ ಇಂಪಾರ್ಟೆಂಟ್. ಇವಾಗ ಮೋದಿಜಿಯವರ ಒಂದು ವಿಸಿಟ್ನ ಆಧಾರದ ಮೇಲೆ ಲೀಡರ್ಶಿಪ್ ಲೆವೆಲಲ್ಲಿ ಒಂದು ಎಂಗೇಜ್ಮೆಂಟ್ ಆಗ್ತಾ ಇರೋದ್ರಿಂದ ಭಾರತಕ್ಕೆ ಸ್ಟ್ರಾಟಜಿಕಲಿ ಇದು ತುಂಬ ಹೆಲ್ಪ್ ಆಗಲಿದೆ ಅಂತಲೇ ನಾವು ಹೇಳ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ, ವೈ ಕ್ಯಾನ್ HbA1c give misleading results in a large section of the Indian population? 4 ಆಪ್ಷನ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಡ್ಯೂ ಟು ಹೈ ಪ್ರಿವಲೆನ್ಸ್ ಆಫ್ ಒಬೆಸಿಟಿ, ಡ್ಯೂ ಟು ವೈಡ್ ಸ್ಪ್ರೆಡ್ ಯೂಸ್ ಆಫ್ ಇನ್ಸುಲಿನ್ ಥೆರಪಿ, ಡ್ಯೂ ಟು ಹೈ ಪ್ರಿವಲೆನ್ಸ್ ಆಫ್ ಎನಿಮಿಯಾ ಆ್ಯಂಡ್ ಹಿಮೋಗ್ಲೋಬಿನ್ ಡಿಸಾರ್ಡರ್ಸ್, ಆ್ಯಂಡ್ ಆಪ್ಷನ್ ಡಿ ನಡಿಯಲ್ಲಿ ಡ್ಯೂ ಟು ಲೋ ಅವೈಲಬಿಲಿಟಿ ಆಫ್ ಲ್ಯಾಬೊರೇಟರೀಸ್. ಈ 4 ಆಪ್ಷನ್ ನಡಿನಲ್ಲಿ ಯಾವ ರೀತಿಯಾಗಿ ಒಂದು ರಿಸಲ್ಟಲ್ಲಿ ಡಿಸ್ಟಾರ್ಷನ್ ಆಗ್ತಾ ಇದೆ ಅಂತ ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.